ನಮ್ದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ಇಲಾಖೆ ನಮ್ದು ನಮ್ಮ PWD ಇಲಾಖೆ ಅಲ್ಲಿ ಬರ್ತದೆ ಸರ್. IB ಹತ್ರ ಬರ್ತದೆ ಸರ್. ಅದು ಅಲ್ಲಿ ಬರ್ದಾರೆ, ಅಲ್ಲಿ ಬರ್ದಾರೆ ಲಿಮಿಟ್ ಅದು. ಇದು ಈ ಬಸವನಪುರ ಲಕ್ಷ್ಮೀಪುರ ರಸ್ತೆ ನಿಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಸರ್? PWD ನಮ್ಗೆ ಬರ್ತದೆ, PWD ನಿಮಗೆ ಬರೋದ್ರಿಂದ ಈ ಹಣ ಮಂಜೂರಾಗಿರೋ ಹಣ ಇದೆಯಾ ನಮ್ಮ ಇಲಾಖೆಗ ಶಾಸಕರು PWD ಸಿಇಗೆ ಲೆಟರ್ ಬರೆದಿದ್ದಾರೆ ಅಂತ ಶಾಸಕರು ಗಮನಕ್ಕೆ ಬಂದಿದೆ. ರಸ್ತೆಗಳೆಲ್ಲ ಹಾಳಾಗಿರೋದು ಆ ದೃಷ್ಟಿಯಿಂದ ಅವರು ಸಹ ಸರ್ಕಾರಕ್ಕೆ ನಮ್ಮ PWD ಇಲಾಖೆಗೆ ಬರ್ದಾರೆ. ನಮ್ದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ಇಲಾಖೆ ನಮ್ದು ನಮ್ಮ PWD ಇಲಾಖೆ ಅಲ್ಲಿ ಬರ್ತದೆ ಸರ್. IB ಹತ್ರ ಬರ್ತದೆ ಸರ್. ಅದು ಅಲ್ಲಿ ಬರ್ದಾರೆ, ಅಲ್ಲಿ ಬರ್ದಾರೆ ಲಿಮಿಟ್ ಅದು. ಗಂಟ ಬರ್ತದೆ. ಇದು ಈ ಬಸವನಪುರ ಲಕ್ಷ್ಮೀಪುರ ರಸ್ತೆ ನಿಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಸರ್? PWD ನಮ್ಗೆ ಬರ್ತದೆ, ನಿಮಗೆ ಬರೋದ್ರಿಂದ ಈ ಹಣ ಮಂಜೂರಾಗಿರೋ ಹಣ ಇದೆಯಾ ನಮ್ಮ ಇಲಾಖೆಗೆ ಬಂದಿಲ್ಲ ಸರ್. PWD ಇಲಾಖೆಗೆ ಅಂತ ಹೇಳ್ತಾ ಇದ್ದಾರೆ. ನಾನು ವಿಚಾರ ಮಾಡ್ತೀನಿ, ಹಣ ಇದೆಯಾ ಅದಕ್ಕೆ ಕೇಳ್ತೀನಿ ನಾನು ನೀವು ಅದನ್ನ ಕೇಳಿ ವಿಚಾರ ಮಾಡಿ ಅದನ್ನ ಕೇಳಿ ತುರ್ತಾಗಿ ಈ ರಸ್ತೆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿ. ನೀವು ನಾನು ಈ ರಸ್ತೆಗೆ ಬರ್ತೀನಿ, ಬಂದು ಆ ರಸ್ತೆ ವಾಸ್ತುಸ್ಥಿತಿ ತಿಳ್ಕೊಂತೀನಿ. ಜೊತೆಗೆ ನಾನು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಹೋಗತಕ್ಕಂಥ ರಸ್ತೆಗಳ ಬಗ್ಗೆ ಈಗಾಗಲೇ ಎಲ್ಲಾ ರಸ್ತೆಗಳನ್ನ ನಾವು ಟೋಟಲ್ ಎಷ್ಟು ಕಿಲೋಮೀಟರ್ ರಸ್ತೆ ಹಾಳಾಗಿದೆ, ಎಷ್ಟು ಅಮೌಂಟ್ ಬೇಕಂತೇಳಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. MLA ಸಹಿತ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಈಗ ನಮ್ಮ ಮೇಲಾಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ, ಅವರು ಸಹಿತ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಈಗ ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಈ ವರ್ಷ ಬರ್ತದೆ ಗ್ಯಾರಂಟಿ. ಬಂದಂತ ಕಾಮಗಳನ್ನು ಪ್ರತಿಯೊಂದು ಹಂತವಾಗಿ ಕಾಮಗಳನ್ನು ಕೈಗೊಳ್ತೀವಿ, ಕೆಲಸಗಳನ್ನು ಮಾಡ್ತೀವಿ. ಬಟ್ ಈ ರಸ್ತೆ ಬಗ್ಗೆ ನನಗೆ ನಾಳೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದೇನಾಗಿದೆ ಅಂತ ನಾವು ತಿಳ್ಕೊಂಡು ನಾಳೆನೇ ಕೊಡ್ತೀನಿ ನಿಮ್ಗೆ ಕ್ಲಾರಿಫಿಕೇಶನ್. ಒಂದು ಮಾಹಿತಿ. ಈಗ ಶಾಸಕರು ಪತ್ರ ಬರೆದಿದ್ದಾರೆ. ಯಾವಾಗ 29/7/2025 ಮುಖ್ಯ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ದಕ್ಷಿಣ ವಲಯ ಸಂಪರ್ಕ ಮತ್ತು ಕಟ್ಟಡಗಳು ಬೆಂಗಳೂರು ಇವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಉಲ್ಲೇಖದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ದಿನಾಂಕ 4/2/2025 ಸರ್ಕಾರ ಆದೇಶ ಮಾಡಿದೆ. ಏನಂತ ಅದರಲ್ಲಿ ಸೀರಿಯಲ್ ನಂಬರ್ 7ರಲ್ಲಿದೆ. ಸುನವಾರ ಗ್ರಾಮದಿಂದ ಮುತ್ತೂರು, ಲಕ್ಷ್ಮೀಪುರ, ಬಸವನಪುರ ಮಾರ್ಗವಾಗಿ ಅರಳ್ಳಿ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿಗಾಗಿ 4 ಕಿಲೋಮೀಟರ್ಗೆ 32 ಲಕ್ಷ ರೂಪಾಯಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅಲ್ಲ, ನಾನು ಮಾತಾಡ್ಬಿಡ್ತೀನಿ. ಈಗ ಇಷ್ಟು ನಿಮಗೆ ಪತ್ರವನ್ನು ಬರೆದ ಮೇಲೆ 1 ವರ್ಷ ಆಗಿದೆ. 32 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಈಗ 1 ವರ್ಷದಿಂದ ಈ 32 ಲಕ್ಷ ರೂಪಾಯಿ ಅನುದಾನ ಯಾವ ರಸ್ತೆಗಾಗಿದೆಯೋ ಅದೇ ರಸ್ತೆನ ಅಭಿವೃದ್ಧಿ ಮಾಡಿ ಅಂತ ನಾವು ಕೇಳ್ತಿರೋದು. ಆ 1 ವರ್ಷದಿಂದ ಅಭಿವೃದ್ಧಿ ಆದೇಶ ಆದ್ಮೇಲೆ ನೀವು ಯಾಕೆ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಿಲ್ಲ? ಈಗ ಹೋರಾಟಗಾರರು ಬಂದು ನಾವು ರಸ್ತೆ ಕೆಟ್ಟೋಗಿದೆ, ರಸ್ತೆ ಹಾಳಾಗಿದೆ, ಇದನ್ನ ಸರಿಪಡಿಸಿ ಅಂದ್ರೆ ಈಗ ನಾವು ರಸ್ತೆಯ ಸ್ಥಿತಿಗತಿಯನ್ನ ನೋಡ್ತೀವಿ ಅಂತ ಈಗ ಹೇಳ್ತೀರಿ ನೀವು. 1 ವರ್ಷ ಆಗಿದೆ ಸ್ವಾಮಿ. ಇದ್ರ ಹಣ ನನಗೆ ಅನುಮಾನ ಇದೆ. ಈ 32 ಲಕ್ಷ ರೂಪಾಯಿ ಹಣ ಇದೆಯಾ ಇಲ್ವಾ? 1 ವರ್ಷದಿಂದ ಯಾಕೆ ಕಾಮಗಾರಿನ ಕೈಗೆತ್ಕೊಳ್ಳಿಲ್ಲ? 1 ವರ್ಷದಿಂದ ನೀವು ನಿದ್ದೆ ಮಾಡ್ತಿದ್ರಾ ಅಂತ ಯಾಕೆ ಅನುಮಾನ ಕಾಡ್ತದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೊನ್ನೆ ಒಂದು ಆದೇಶ ಮಾಡಿದ್ರು, ಸರ್ಕಾರಿ ಅಧಿಕಾರಿಗಳು 10 ಗಂಟೆ ಕಚೇರಿಗೆ ಇರ್ಬೇಕು ಅಂತ. 10:15 ಆಗಿದೆ, ಅಧಿಕಾರಿಗಳು ಬಂದಿಲ್ಲ. ನಾವು ಹೋರಾಟಗಾರ ಧಿಕ್ಕಾರ ಕೂಗ್ತಿದ್ದೀವಿ, ಇಲ್ಲಿ ಒಬ್ರು ಇಲ್ಲ. ಸರ್ ಬರ್ತಾವ್ರೆ, ಅಲ್ಲಿ ಬರ್ತಾವ್ರೆ, ಇಲ್ಲಿ ಬರ್ತಾವ್ರೆ, ಅವ್ರ PAಗಳು ಹೇಳ್ತಾರೆ. ಹಂಗಾಗಿ ಆ ಹಣ ಇದೆಯಾ ಇಲ್ವಾ ಅದು ಸ್ಪಷ್ಟತೆ ಕೊಡಿ ನಮ್ಗೆ. ಈಗ ತಾವ್ ಹೇಳಿದ್ರಿ ಅಧಿಕಾರಿಗಳು 10:30 ಬರಲಿಲ್ಲ ಅಂತ. ನಾವು SIR ಡ್ಯೂಟಿ ದೃಷ್ಟಿಯಿಂದ ಅವ್ರನ್ನೆಲ್ಲ ಬೆಳಗ್ಗೆ ವ್ಯವಸ್ಥೆ ಮಾಡಿ ಬಂದೀವಿ. 10:00 ಇಲ್ಲಿ ಬಂದಿದ್ದೀವಿ. ನೀವು ಇಲ್ಲಿದ್ರೆ ನಾವು ಒಳಗಂತಿದ್ದೆ. ಈಗ ಇನ್ನೊಂದು ಕೆಲಸ ಅಂದ್ರೆ ತಾವೇ ಹೇಳಿದ್ರಿ, ಈಗ ಶಾಸಕರು PWD ಸಿಇಗೆ ಲೆಟರ್ ಬರೆದಿದ್ದಾರೆ ಅಂತ ಶಾಸಕರು ಗಮನಕ್ಕೆ ಬಂದಿದೆ. ರಸ್ತೆಗಳೆಲ್ಲ ಹಾಳಾಗಿರೋದು ಆ ದೃಷ್ಟಿಯಿಂದ ಅವರು ಸಹ ಸರ್ಕಾರಕ್ಕೆ ನಮ್ಮ PWD ಇಲಾಖೆಗೆ ಬರ್ದಾರೆ. ನಮ್ದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ಇಲಾಖೆ ನಮ್ದು ನಮ್ಮ PWD ಇಲಾಖೆ ಅಲ್ಲಿ ಬರ್ತದೆ ಸರ್. IB ಹತ್ರ ಬರ್ತದೆ ಸರ್. ಅದು ಅಲ್ಲಿ ಬರ್ದಾರೆ, ಅಲ್ಲಿ ಬರ್ದಾರೆ ಲಿಮಿಟ್ ಅದು. ಗಂಟ ಬರ್ತದೆ. ಇದು ಈ ಬಸವನಪುರ ಲಕ್ಷ್ಮೀಪುರ ರಸ್ತೆ ನಿಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಸರ್? PWD ನಮ್ಗೆ ಬರ್ತದೆ, ನಿಮಗೆ ಬರೋದ್ರಿಂದ ಈ ಹಣ ಮಂಜೂರಾಗಿರೋ ಹಣ ಇದೆಯಾ ನಮ್ಮ ಇಲಾಖೆಗೆ ಬಂದಿಲ್ಲ ಸರ್. PWD ಇಲಾಖೆಗೆ ಅಂತ ಹೇಳ್ತಾ ಇದ್ದಾರೆ. ನಾನು ವಿಚಾರ ಮಾಡ್ತೀನಿ, ಹಣ ಇದೆಯಾ ಅದಕ್ಕೆ ಕೇಳ್ತೀನಿ ನೀವು ಅದನ್ನ ಕೇಳಿ ವಿಚಾರ ಮಾಡಿ ಅದನ್ನ ಕೇಳಿ ತುರ್ತಾಗಿ ಈ ರಸ್ತೆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿ. ನೀವು ತುರ್ತಾಗಿ ರಸ್ತೆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿದ್ರೆ ನಿಮ್ಗೆ 7 ದಿನಗಳ ಗಡುವು ಕೊಡ್ತೀವಿ. ಸಂಘಟನೆ ಕಡೆಯಿಂದ ನಾವು 7 ದಿನಗಳ 1 ವಾರ ಕಾಲಾವಕಾಶ ಕೊಡ್ತೀವಿ. 1 ವಾರದ ಕಾಲಾವಕಾಶ ಯಾಕೆ ನಿಮ್ಗೆ ದೀರ್ಘಾವಧಿ ಕೊಡಲ್ಲ ಅಂದ್ರೆ, ಆ ಭಾಗದಲ್ಲಿ ಗರ್ಭಿಣಿಯರು, ವೃದ್ಧರು, ಮಕ್ಕಳು ಓಡಾಡಕ್ಕಾಗಲ್ಲ. ಹಗಲು ಹೊತ್ತು ರಸ್ತೆಗೆ ಬಂದ್ರೆ ಪ್ರಾಣ ಭಯ, ರಾತ್ರಿ ಹೊತ್ತು ಮನೆಗಳಿದ್ರೆ ಪ್ರಾಣಿಗಳ ಭಯ.
ಹಿಂಗಾಗಿ ನಿಮಗೆ 7 ದಿನಗಳ ಒಳಗಡೆ ನೀವು ಕಾಮಗಾರಿನ ಪ್ರಾರಂಭಗೊಳಿಸಿಲ್ಲ ಅಂದ್ರೆ ನಿಮ್ಮ ಕಚೇರಿಗೆ ಬೀಗ ಹಾಕಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕುತ್ಕೊಳ್ತೀವಿ. ಇದನ್ನ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ PWD ಇಲಾಖೆಗೆ ಅಂದ್ರದಕ್ಕೆ ನಾನು ಇವತ್ತು ವಿಚಾರ ಮಾಡ್ತೀನಿ ಯಾವ ಇಲಾಖೆಗೆ ಬರ್ತೈತೆ ದುಡ್ಡು ಯಾವ ಇಲಾಖೆಗೆ ಬಂದಿದೆ ಅಂತ ತಿಳ್ಕೊಂಡು ನಿಮ್ ನಂಬರ್ ಕೊಟ್ಟವ್ರಿ ನನಗೆ ನಿಮಗೆ ಮಾತಾಡ್ತೀನಿ. ನಾವೇ ಬರ್ತಿರ್ತೀವಿ, ನಂಬರ್ ಕೊಟ್ಟು ಫೋನ್ ಮಾಡಿಸ್ಕೊಳ್ಳೋರಲ್ಲ. ಈ ಪೇಪರ್ ಏನಾಯ್ತು ಅಂತ ಕೇಳೋರು ನಾವು. ನಾಳೆನೇ ಬನ್ನಿ ನಾವು ಈ ಪೇಪರ್ ನಂಬರ್ ಕೊಟ್ಟು ನೀವು ಫೋನ್ ಕಾಯೋರಲ್ಲ. ಮಾತಾಡ್ತೀನಿ. ನಾಳೆ